ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಮಾನವೀಯತೆಗೆ ಹಲವಾರು ಮುಖ. ಎಲ್ಲಿ ಮಾನವೀಯತೆ ಇದೆಯೋ ಅಲ್ಲಿ ಜನರಿಗೆ ಒಳ್ಳೆಯದಾಗೋದಂತೂ ಖಂಡಿತ. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಇಲಾಖೆ ಡಾಕ್ಟರ್ಗಳು, ನರ್ಸ್ಗಳು ಅಂದ್ರೆ ನಮ್ಮ ಪಾಲಿನ ದೇವರುಗಳಂತೆ ಅನೇಕ ಜನ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮ ಪ್ರಾಣ ಮಾನ ಎಲ್ಲವನ್ನ ರಕ್ಷಣೆ ಮಾಡುವಂತ ಡಾಕ್ಟರ್ಗಳಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವತ್ತು ನಾನು ಹೇಳಿ ಹೊರಟಿರ್ತಕ್ಕಂಥ ಸುದ್ದಿ ಏನು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಒಂದು ಘಟನೆ ನಡೀತದೆ. ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದಲ್ಲಿ ಹಾರುಗೇರಿ ಮೂಲದ ಶಿವಾನಂದ ಚೌಗಲ ಇವರು ರಸ್ತೆ ಅಪಘಾತದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರ್ತಾರೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಯಾರೋ 108 ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಈ ತರ ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂತ ಹೇಳಿದಾಗ ಆ ಒಂದು ಆಂಬುಲೆನ್ಸ್ ನಲ್ಲಿ ಶ್ರೀಮತಿ ನಿರ್ಮಲಾ ಬನ್ಸೋಡೆ ಅವರು ಹೋಗ್ತಾರೆ. ಹೋಗಿ ಆತನನ್ನ ಟ್ರೀಟ್ಮೆಂಟ್ ಮಾಡುವುದರ ಜೊತೆಗೆ ಆತನ ಮೈ ಮೇಲೆ ಇರ್ತಕ್ಕಂಥ ಸುಮಾರು ಒಂದು 10 ಗ್ರಾಮ ಏನು ಚಿನ್ನ ಇರ್ತದೆ, 1 ತೊಲೆ 1.5 ತೊಲೆ ಅಂತಾರೆ ನಮ್ಮಲ್ಲಿ, ಆ ತರ ಒಂದು ಚಿನ್ನ ಮತ್ತು ಒಂದು ಮೊಬೈಲ್ ಅನ್ನ ಆತನ ಏನು ಬಿದ್ದಿರುತ್ತಲ್ಲ ಅದನ್ನು ಮಾನವೀಯತೆ ದೃಷ್ಟಿಯಿಂದ ಮರಳಿ ಕೊಡ್ತಾರೆ. ಅದೆಷ್ಟೋ ಜನ ನಮ್ಮ ನಿಮ್ಮ ಮಧ್ಯೆ 1000 ರೂಪಾಯಿಗಾಗಿ, 500 ರೂಪಾಯಿಗಾಗಿ ಅಥವಾ 10,000 ರೂಪಾಯಿಗಳಿಗಾಗಿ ಲಂಚಕ್ಕೆ ಕೈ ಒಡ್ಡುವಂತ ಸಂದರ್ಭದಲ್ಲಿ ನಾವು ಅನೇಕ ಸರ್ಕಾರಿ ದವಾಖಾನೆಗಳಲ್ಲಿ ನೋಡ್ತೀವಿ. ನಿಮ್ಮ ಡೆಲಿವರಿ ಆದ್ರೆ ದುಡ್ಡು ಕೊಡ್ರಿ, ನಿಮಗೆ ಆರೋಗ್ಯ ಸರಿಯಾದ್ರೆ ದುಡ್ಡು ಕೊಡ್ರಿ ಅನ್ನುವ ಮಧ್ಯೆ ಈ ರೀತಿಯಾಗಿರ್ತಕ್ಕಂಥ ಶ್ರೀಮತಿ ಏನು ನಿರ್ಮಲಾ ಬನ್ಸೋಡೆ ಅವರು ಇದಾರಲ್ಲ, ಅವರಿಗೆ ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತದೆ. ಅವರ ಸೇವೆ ಹೀಗೆ ಮುಂದುವರಿಬೇಕು. ಅವರು ಏನು ನಿಸ್ವಾರ್ಥ ಸೇವೆ ಇದಲ್ಲ ಅದು ಮುಂದುವರಿಬೇಕು. ಮತ್ತೆ ಈ ಸಂದರ್ಭದಲ್ಲಿ ನಿರ್ಮಲಾ ಬನ್ಸೋಡೆ ಅವರಿಗೆ ನಾನು ಇನ್ನೊಂದು ವಿಶೇಷವಾಗಿ ಹೇಳ್ತೇನೆ. ಅವರ ಗಂಡ, ಅವರ ಮನೆಯವರು ಏನಿದಾರಲ್ಲ, ಅವರು ಶ್ರೀಯುತ ಸಂಜು ಕಾಂಬ್ಳೆ ಅವರು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ಯಾವತ್ತೂ ಕೂಡ ಜನಪರವಾಗಿ ಕೆಲಸ ಮಾಡುವವರು, ಜನರಿಗಾಗಿಯೇ ದುಡಿಯುವವರು, ಬಡವರು ನಿರ್ಗತಿಕರಿಗಾಗಿ ಹೃದಯ ಮಿಡಿಯುವಂತವರ ವೈಫ್ ಆಗಿ ಇವತ್ತು ನಿಜವಾಗಲೂ ಮಾನವೀಯತೆ ಮೌಲ್ಯವನ್ನ ಮೆರೆದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ನಮ್ಮ ನಿಮ್ಮ ಮಧ್ಯೆ ಇರುವಂತಹ ಅನೇಕ ಜನರ ಮಧ್ಯೆ ಇಂತಹ ನಮ್ಮ ಸಹೋದರಿ ಒಂದು ಮಾನವೀಯತೆ ಮೆರೆದಿದ್ದು ಅತ್ಯಂತ ಹರ್ಷಕರ ಸಂಗತಿ. ಅವರ ಈ ಸಮಾಜ ಸೇವೆ ಇನ್ನು ಮುಂದುವರಿಯಲಿ ಮತ್ತು ಅವರ ಜೀವನದಲ್ಲಿ ಅನೇಕ ಏನು ಕೋವಿಡ್ ಸಂದರ್ಭಗಳಲ್ಲಿ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ಸೇವಾ ಮನೋಭಾವನೆಯನ್ನ ಇಟ್ಕೊಂಡು ಅವರು ಈ ಸಮಾಜಕ್ಕಾಗಿ ಸೇವೆ ಸಲ್ಲಿಸ್ತಾರೆ. ಈ ಒಂದೇನು ಗಂಡ ಹೆಂಡಿರ ಒಂದು ಸಮಾಜ ಸೇವೆ ಇದೆಯಲ್ಲ, ಇದು ಖಂಡಿತವಾಗಲು ಮುಂದುವರಿಲಿ ಅಂತ ಹೇಳಿ ಮತ್ತೊಮ್ಮೆ ಇವರಿಗೆ ಸಂಘರ್ಷ ನ್ಯೂಸ್ ಕರ್ನಾಟಕ ಮತ್ತು ಎಲ್ಲ ಜನರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.